ರಾಜ್ಯ ಘಟಕ ಅಧ್ಯಕ್ಷರು ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಸಮಿತಿಗೆ. ಈಗ ರೀಸೆಂಟಾಗಿ ಹೇಳ್ಬೇಕು ಅನ್ನೋದಾದರೆ, ಕಾನೂನು ಹೊಸ ಕ್ರಮಗಳನ್ನ ಜಾರಿಗೆಗೊಳಿಸಿದೆ. ಅದು ಪ್ರತಿಯೊಬ್ಬರಿಗೂ ತಲುಪ್ತಿಲ್ಲ. ಕಾನೂನು ಏನು ಬರ್ತಿದೆ, ಏನು ಹೋಗ್ತಿದೆ ಅನ್ನೋದು ಸಮಾಜದಲ್ಲಿ ಕೆಲವು ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಏನೂ ಗೊತ್ತಾಗ್ತಿಲ್ಲ. ಇದನ್ನು ದಯವಿಟ್ಟು ಎಲ್ರಿಗೂ ಪಬ್ಲಿಕ್ ಆಗೋ ಥರ ನ್ಯೂಸ್ ಮಾಧ್ಯಮಗಳು ಅವ್ರಿಗೆ ತಲುಪಿಸ್ಬೇಕು. ಏನು ಕಾನೂನಿದೆ, ಏನು ಕಾನೂನಿಲ್ಲ, ಕಾನೂನು ಪ್ರಕಾರ ನಾವು ಹೇಗೆ ಹೋದ್ರೆ ಸರಿ, ಹೇಗೆ ಹೋಗದೆ ಇದ್ರೆ ತಪ್ಪು, ಇದನ್ನೆಲ್ಲ ತಿಳಿಸ್ತಿಲ್ಲ ಜನಗಳಿಗೆ. ಅದನ್ನ ಮೇನ್ ಮಾಧ್ಯಮದವರು ಅವ್ರಿಗೆ ತಿಳಿಸ್ಕೊಟ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬಡ ಹೆಣ್ಮಕ್ಳಿಗೆ, ಬಡ ಗಂಡು ಮಕ್ಳಿಗೆ ಹೆಲ್ಪ್ ಆಗುತ್ತೆ. ದುಡ್ಡಿರೋರೆಲ್ಲ ಈಗ ಏನು ಮಾಡ್ತಿದ್ದಾರೆ ಅಂದರೆ, ಗಂಡು ಮಕ್ಕಳದೇ ತಪ್ಪು ಅಂದರೆ ಗಂಡು ಮಕ್ಕಳದೇ ತಪ್ಪು ಅಂದ್ಬಿಟ್ಟು ಅದನ್ನ ಮುಚ್ಚಾಕೋದಕ್ಕೆ ಬೇರೆ ಥರನೇ ಪ್ಲ್ಯಾನ್ಗಳು ಮಾಡ್ತಾರೆ. ಹೆಣ್ಮಕ್ಳದ್ದು ಇಲ್ಲಿ ಸರಿ ಇದ್ರೆ ಅದ್ರದ್ದು ಯಾರೂ ತಗೊಳ್ತಿಲ್ಲ. ಸಪೋಸ್ ಇಲ್ಲಿ ಗಂಡು ಮಕ್ಕಳದು ಸರಿ ಇದ್ರೂ ಹೆಣ್ಮಕ್ಳ ಕಡೆಯವ್ರು ತಗೊಳ್ತಿಲ್ಲ. ದಯವಿಟ್ಟು ಎರಡನ್ನೂ ಸಮಭಾಗವಾಗಿ ತೂಕ ಮಾಡಿದ್ರೆ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಇಬ್ಬರಿಗೂ ನ್ಯಾಯ ಸಿಗುತ್ತೆ. ತಪ್ಪು ಆಗೋದಕ್ಕಿಂತ ಮುಂಚೆನೆ ನಾವು ಎಚ್ಚೆತ್ಕೊಂಡ್ರೆ ತುಂಬ ಸಮಾಜಕ್ಕೆ ಒಳ್ಳೆ ಇದು ಕೊಡುಗೆ ಕೊಟ್ಟಂಗೆ ಆಗುತ್ತೆ. ಯಾಕಂದರೆ ತಪ್ಪಾಗುತ್ತೆ ಅಂತ ಗೊತ್ತಿದೆ, ಕಾನೂನು ಇದೆ ಅಂತ ಗೊತ್ತಿದ್ದೂ ಅದನ್ನ ಅವ್ರಿಗೆ ಇಷ್ಟ ಬಂದಂಗೆ ನಡ್ಕೊಳ್ತಿದ್ದಾರೆ. ಯಾಕೋ ಅದನ್ನ ತುಂಬ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಈಗ ಕೇಸ್ಗಳು ಬರ್ತಿದೆ ಅಂದಾಗ ನಾವು ಅಟೆಂಡ್ ಮಾಡ್ತಿದ್ದೀವಿ ಅಂದಾಗ ಫಸ್ಟ್ ಸ್ಟೇಷನ್ವರೆಗೂ ಹೋಗುತ್ತೆ ಕಂಪ್ಲೇಂಟು, ಅಲ್ಲಿಂದ ಮಹಿಳಾ ಆಯೋಗ, ಅದಕ್ಕೆ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ. ಬಟ್ ನ್ಯಾಯ ಸಿಗ್ತಿಲ್ಲ ಅಂತ ಕಡೆಗೂ ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬರೋಗಿದ್ರೆ ಅದೆಲ್ಲ ಏನಕ್ಕೆ, ಡಿಪಾರ್ಟ್ಮೆಂಟ್ಗಳು ಏನಕ್ಕೆ, ಅದನ್ನೆಲ್ಲ ಸ್ವಲ್ಪ ಪ್ರಶ್ನೆ ಮಾಡಬೇಕು, ಮನವಿ ಕೊಡಬೇಕು ಅವ್ರಿಗೂ. ಹಾಗೆ ಹೆಣ್ಮಕ್ಳು ಸಾಮಾನ್ಯವಾಗಿ ಹೇಳಬೇಕು ಅಂದರೆ ಹೆಣ್ಮಕ್ಳು ತುಂಬ ಕೆಡ್ತಿದ್ದಾರೆ ಈಗಿನ ಜನ್ರೇಷನ್. ನಾವೊಂದು ಮಹಿಳಾ ಸಂಘಟನಾಕಾರರಾಗಿದ್ರು ಯಾಕೆ ಹೆಣ್ಮಕ್ಳ ಬಗ್ಗೆನೇ ಮಾತಾಡ್ತಿದ್ದೀವಿ ಅಂದರೆ ಹೆಣ್ಮಕ್ಳದ್ದು ತಪ್ಪಿದೆ. ಸೊ ಅದನ್ನು ಹೆಣ್ಮಕ್ಳು ಗುರ್ತಿಸ್ಕೋಬೇಕು. ಯಾವುದು ನ್ಯಾಯ, ಯಾವುದು ಅನ್ಯಾಯ, ಯಾವ್ದು ಸರಿ, ಯಾವ್ದು ತಪ್ಪು ಅನ್ನೋದು ಗುರ್ತಿಸ್ಕೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ನಾಳೆ ದಿನ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಅದನ್ನು ಯೋಚನೆಯಿಂದ ಗಮನದಲ್ಲಿ ಇಟ್ಕೊಂಡು ಜೀವನ ಮಾಡ್ತಾರೆ. ಇಲ್ಲಾಂದರೆ ಅದು ತುಂಬ ಕಷ್ಟ ಆಗುತ್ತೆ. ಬರೋ ಮುಂದಿನ ಪೀಳಿಗೆ ಹೆಣ್ಮಕ್ಳಿಗೆ ಅಂತೂ ತುಂಬ ಕಷ್ಟ ಆಗುತ್ತೆ. ಇದನ್ನೊಂದು 2 ಮಾತು ಹೇಳ್ತಾ